ಇನ್ನು ಜಿಬಿಎ ಚುನಾವಣೆಗೆ ಬರೋಣ. ಜಿಬಿಎ ಚುನಾವಣೆಗೆ ಸಮಯ ಕೋರಿ ಸರ್ಕಾರ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದೆ. ಸುಪ್ರೀಂಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಶುಕ್ರವಾರವೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಜಿಬಿಎ ಚುನಾವಣೆಗೆ ಕಾಲಾವಕಾಶ ಕೇಳಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಈ ಹಿಂದೆ ಜೂನ್ 30ನೇ ತಾರೀಕಿನ ಒಳಗೆ ಚುನಾವಣೆ ಮಾಡಿ ಅಂತ ಡೆಡ್ಲೈನ್ ಕೊಟ್ಟಿತ್ತು. ಆದ್ರೆ ಸರ್ಕಾರ ಮತ್ತೊಂದು ಪ್ರಯತ್ನ ಮಾಡ್ತಾ ಇದೆ. 2021ರಲ್ಲಿ ನಡಿಬೇಕಾಗಿದ್ದ ಜಿಬಿಎ ಚುನಾವಣೆ ಅಂದ್ರೆ 5 ವರ್ಷದಿಂದ ಚುನಾವಣೆ ನಡೆದಿಲ್ಲ. ಅಂದ್ರೆ ಆಗ ಬಿಬಿಎಂಪಿ, ಈಗ ಜಿಬಿಎ ಚುನಾವಣೆ ಅಂತ ಒಂದು ನಡೆದೇ 10 ವರ್ಷ ಆಗಿದೆ. ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಇದ್ರೂ ಮತ್ತೊಮ್ಮೆ ಕಾಲಾವಕಾಶಕ್ಕೆ ಅರ್ಜಿ ಹಾಕೊಂಡಿದ್ದಾರೆ. ಜನಗಣತಿ ಎಸ್ಐಆರ್ಗೆ ಅಧಿಕಾರಿಗಳ ಬಳಕೆ ಕಾರಣ ಕೊಟ್ಟು ಸರ್ಕಾರ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಮುಂದೂಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಾದ್ರೆ ಏನು ಕಾರಣ ಕೊಡ್ತಾ ಇದೆ? ಚುನಾವಣಾ ಆಯೋಗ ಎಸ್ಐಆರ್ಗೆ ರಾಜ್ಯ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದೆ. ಸರ್ಕಾರ ನೌಕರರು ಕೇಂದ್ರ ನಡೆಸ್ತಾ ಇರೋ ಜನಗಣತಿಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರಿ ನೌಕರರು ಚುನಾವಣಾ ಕೆಲಸ ಮಾಡಬೇಕಾದ ಸಿಬ್ಬಂದಿ ಜನಗಣತಿಯಲ್ಲಿ ನಿರತರಾಗಿದ್ದಾರೆ. ಜೂನ್ ಅಂತ್ಯದವರೆಗೂ ಜನಗಣತಿ ಕಾರಣಕ್ಕೆ ಸಿಬ್ಬಂದಿ ಕೊರತೆಯಾಗತ್ತೆ. ಸಿಬ್ಬಂದಿ ಕೊರತೆಯಿಂದ ಚುನಾವಣಾ ಸಿದ್ಧತೆ ಮಾಡೋದಕ್ಕಾಗತ್ತಾ ಇಲ್ಲ. ಸೆಪ್ಟೆಂಬರ್ 30ರವರೆಗೆ ಚುನಾವಣೆ ಮಾಡೋದಕ್ಕೆ ಅವಕಾಶ ಕೊಡಿ. ಅಂದ್ರೆ ಈಗ ಏನು ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿದೆಯಲ್ಲ, ಅದನ್ನ 3 ತಿಂಗಳು ಪೋಸ್ಟ್ಪೋನ್ ಮಾಡೋದಕ್ಕೆ, ಜೂನ್ 30, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30, 3 ತಿಂಗಳು ಮುಂದಕ್ಕೆ ಹಾಕೋದಕ್ಕೆ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗುತ್ತಾ ಇವೆ. ಶನಿವಾರವೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ ಸರ್ಕಾರ. ಚುನಾವಣಾ ಆಯೋಗ ಎಸ್ಐಆರ್ ಬಳಸ್ಕೊಳ್ತಾ ಇದೆ, ಮತ್ತೊಂದು ಕಡೆ ಜನಗಣತಿ ಆಗ್ತಾ ಇದೆ. ಇದರ ಮಧ್ಯೆ ನಮಗೆ ಅಧಿಕಾರಿಗಳೇ ಇಲ್ಲವಾಗಿರೋದ್ರಿಂದ ಚುನಾವಣೆ ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ. ಹಾಗಾಗಿ 3 ತಿಂಗಳು ಮುಂದಕ್ಕೆ ಹಾಕಿ ಪೋಸ್ಟ್ಪೋನ್ ಮಾಡಿ ಸೆಪ್ಟೆಂಬರ್ 30ನೇ ತಾರೀಕಿನವರೆಗಾದ್ರೂ ಅವಕಾಶ ಕೊಡಿ ಅಂತ ಅರ್ಜಿ ಹಾಕೊಂಡಿದೆ ಸರ್ಕಾರ. 2021ಕ್ಕೆ ಬಿಬಿಎಂಪಿ ಚುನಾವಣೆ ನಡೀಬೇಕಾಗಿತ್ತು. ಅದಾಗಿ 5 ವರ್ಷ ಆಗಿದೆ. ಇನ್ನು ಇದೇ ಚುನಾವಣೆಯ ಸಂಬಂಧ ಆಯೋಗದ ಅಧಿಕಾರಿಗಳ ಸಭೆ ನಡೆಸಿದೆ ಚುನಾವಣಾ ಆಯೋಗ. ಆದ್ರೆ ಆ ಸಭೆಗೆ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಬಂದಿರಲಿಲ್ಲ. ಸಿಎಂ ಡಿಸಿಎಂ ಅನುಪಸ್ಥಿತಿಯಲ್ಲೇ ಆಯೋಗ ಜಿಬಿಎ ಅಧಿಕಾರಿಗಳ ಸಭೆ ನಡೆಸಿತು. ಆಯೋಗದ ಸಭೆಯಲ್ಲೂ ಸಿಬ್ಬಂದಿ ಕೊರತೆಯ ಕಾರಣ ಕೊಟ್ಟಿದ್ರು ಅಧಿಕಾರಿಗಳು. ನಮ್ಮ ಹತ್ರ ಸಿಬ್ಬಂದಿ ಕೊರತೆ ಇದೆ, ಯಾವುದೇ ಕಾರಣಕ್ಕೂ ಚುನಾವಣೆ ಮುಂದೂಡಲಾಗಲ್ಲ ಅಂತ ಆಯೋಗ ಹೇಳಿತ್ತು. ಜೂನ್ 14ರಿಂದ 24ರ ಒಳಗೆ ಚುನಾವಣೆಯ ದಿನಾಂಕ ತಿಳಿಸೋದಕ್ಕೆ ಆಯೋಗ ಕಟ್ಟಪ್ಪಣೆ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜೂನ್ 30ರ ಒಳಗೆ ಚುನಾವಣೆ ಮುಗಿಸಬೇಕು. ಎಲೆಕ್ಷನ್ ಮುಂದೂಡೋ ಅಧಿಕಾರ ನಮಗೆ ಇಲ್ಲ ಅಂತ ರಾಜ್ಯ ಚುನಾವಣಾ ಆಯೋಗ ಹೇಳಿದ್ದು, ಚುನಾವಣಾ ಆಯೋಗ ತಾಕೀತು ಮಾಡಿದ ಮರುದಿನ ನೆಕ್ಸ್ಟ್ ಡೇ ಸುಪ್ರೀಂಗೆ ಸರ್ಕಾರದಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಒಂದು ವೇಳೆ ಸರ್ಕಾರ ಚುನಾವಣೆ ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಂತ ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟ ಸಂದೇಶ ಕೊಟ್ಟಿದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿರೋದು ಜೂನ್ 30ನೇ ತಾರೀಕು, ಅದನ್ನ ಮುಂದೂಡೋ ಹಾಗಿಲ್ಲ. ಜಿಬಿಎ ಅಧಿಕಾರಿಗಳನ್ನ ಕೂರಿಸಿ ಮಾತಾಡಿದಾಗ ನಮ್ಮ ಹತ್ರ ಸಿಬ್ಬಂದಿ ಕೊರತೆ ಇದೆ, ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಗ ನಾವು ಕೂಡ ಮುಂದೂಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಆಗಿದೆ, ಆ ಆದೇಶನ ತಳ್ಳಿ ಹಾಕೋದಕ್ಕಾಗೋದಿಲ್ಲ ಅಂದಾಗ ಸರ್ಕಾರ ನೆಕ್ಸ್ಟ್ ಡೇ ಮತ್ತೊಂದು ಸಲ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋ ಕಾರಣ ಜೂನ್ 30ರವರೆಗೆ ಆಗೋದಿಲ್ಲ, ಸೆಪ್ಟೆಂಬರ್ 30ರವರೆಗೆ ಅವಕಾಶ ಕೊಡಿ ಅಂತ ಮತ್ತೊಂದು ಸಲ ಅರ್ಜಿ ಹಾಕೊಂಡಿದೆ ಸರ್ಕಾರ.
ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜೂನ್ 30ರ ಒಳಗೆ ಚುನಾವಣೆ ಮುಗಿಬೇಕು. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆ ಚುನಾವಣೆ ಮುಂದೂಡೋ ಅಧಿಕಾರ ನಮಗೆ ಇಲ್ಲ. ಜೂನ್ 14ರಿಂದ 24ರವರೆಗೆ ಚುನಾವಣೆಗಾಗಿ ಒಂದು ದಿನ ನಿಗದಿ ಮಾಡಿ ನೀವು ಹೇಳಬೇಕು. ಒಂದು ವೇಳೆ ನೀವು ದಿನಾಂಕ ನಿಗದಿ ಮಾಡದೇ ಇದ್ರೆ ನಾವೇ ದಿನಾಂಕ ಘೋಷಣೆ ಮಾಡ್ತೀವಿ. ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಿದ್ರೆ ಶೀಘ್ರದಲ್ಲೇ ಮುಗಿಸ್ಕೊಳ್ಳಿ ಅಂತ ರಾಜ್ಯ ಚುನಾವಣಾ ಆಯೋಗ ಸಂದೇಶ ಕೊಡ್ತು. ಅದಾದ ನೆಕ್ಸ್ಟ್ ಡೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.